ಮುದ್ದೇಬಿಹಾಳ ತಾಲೂಕಿನ ಬಸರಕೊಡ ವ್ಯಾಪ್ತಿಯಲ್ಲಿ ಎಂಆರ್ಎನ್ ನಡಹಳ್ಳಿ ಎಥನಾಲ್ ಮತ್ತು ಅಲೈಡ್ ಇಂಡಸ್ಟ್ರೀಸ್ ಸಕ್ಕರೆ ಕಾರ್ಖಾನೆಯ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಲಾಯಿತು. ಉದ್ಯೋಗ ಸಮೂಹದ ಮುಖ್ಯಸ್ಥರಾಗಿರುವ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಬಿಜೆಪಿಯ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರು ಮಾಜಿ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ ಭಾಗಿಯಾಗಿ ಭೂಮಿ ಪೂಜೆಯನ್ನ ಸಲ್ಲಿಸಿದರು. ಮೊದಲಿಗೆ ಬಸರಕೋಟದಲ್ಲಿ ಶ್ರೀ ಪವಾಡ ಬಸವೇಶ್ವರರಿಗೆ ಪೂಜೆ ಸಲ್ಲಿಸಲಾಯಿತು. ಕಾರ್ಖಾನೆಯ ಮುಖ್ಯಸ್ಥರಾಗಿ ಭರತ್ ಎ ಪಾಟೀಲ್ ಹಾಗೂ ವಿಶಾಲ್ ನಿರಾಣಿ ಸಹಯೋಗದಲ್ಲಿ ನಡೆದಿದೆ. ಮುರುಗೇಶ್ ನಿರಾಣಿ ಈ ಸಂದರ್ಭದಲ್ಲಿ ಮಾತನಾಡಿ, ಮುದ್ದೇಬಿಹಾಳ ಹಾಗೂ ಬಸವನ ಬಾಗೇವಾಡಿಯಲ್ಲಿರುವ ಭೂಮಿಯು ಬೀಳಗಿ ತಾಲೂಕಿನಗಿಂತಲೂ ಉತ್ತಮ ಭೂಮಿ ಇದೆ. ಉತ್ತಮವಾಗಿ ಕಬ್ಬು ಹಾಗೂ ಮೆಕ್ಕೆಜೋಳಗಳು ಬೆಳೆಯಬಹುದು. ರೈತರು ಆಸಕ್ತಿ ತೋರಬೇಕು. 15 ತಿಂಗಳಲ್ಲಿ ಕಾರ್ಖಾನೆ ಪ್ರಾರಂಭವಾಗುತ್ತದೆ. ದಿನಕ್ಕೆ 5,000 ಟನ್ ಕಬ್ಬು ನುರಿಸುತ್ತೇವೆ. 2ನೇ ವರ್ಷಕ್ಕೆ 10,000 ನುರಿಸಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ, ಕಾರ್ಖಾನೆ ಮಾಡುವುದು 10 ವರ್ಷಗಳ ಕನಸು ನನ್ನದು. ಕಾರ್ಖಾನೆ ಮಾಡುವುದು ದೊಡ್ಡದಲ್ಲ, ಅದನ್ನ ನಡೆಸುವುದು ದೊಡ್ಡದು. ಇದರಲ್ಲಿ ಮುರುಗೇಶ್ ನಿರಾಣಿ ಅವರು ಬಹಳ ನಿಪುಣರು ಎಂದರು. ಈ ಕಾರ್ಖಾನೆ ರೈತರಿಗೆ ದಾರಿದೀಪವಾಗಲಿ ಎಂದರು. ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೆದರೆ ಉತ್ತಮ ಬೆಲೆ ಸಿಗುತ್ತದೆ. ಕಬ್ಬು ಅಲ್ಲದೆ ಜಿಲ್ಲೆಯಲ್ಲಿ ಬೆಳೆಯುವ ಮೆಕ್ಕೆಜೋಳ ಕೂಡ ನುರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿ ಹಾಗೂ ರೈತ ವರ್ಗ, ತಾಲೂಕಿನ ಮುಖಂಡರು ಭಾಗಿಯಾಗಿದ್ದರು. ಶೇರ್ ಮಾರ್ಕೆಟ್ ಕಂಪನಿ ಇರ್ತದೆ ಬಾಂಬೆದಲ್ಲಿ, ಅದಕ್ಕೆ ಸಬ್ಮಿಟ್ ಮಾಡಿದೀವಿ. ಜೂನ್ ಅಲ್ಲಿ ಪರ್ಮಿಷನ್ ಸಿಗ್ತದೆ. ಜುಲೈದಲ್ಲಿ ನಾವು ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಟೋಟಲ್ ಆಗಿ ನಿರಾಣಿ ಗ್ರೂಪದ ಒಂದು ದಿಕ್ಕನೆ ಬದಲಾವಣೆ ಆಗುವಂತ ಮತ್ತು ರೈತರಿಗೆ ಹೆಚ್ಚು ಅನುಕೂಲ ಆಗುವಂತದ್ದು ಬರುವಂತ ದಿವಸದಲ್ಲಿ ಆಗ್ತದೆ ಅನ್ನುವಂತ ಒಂದು ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇವತ್ತು ಬರೀ ಪೂಜೆ ಮಾಡಿ ನಾವು ಹೋಗುದಿಲ್ಲ, ಇವತ್ತಿನಿಂದ ಕೆಲಸ ಪ್ರಾರಂಭ ಮಾಡಿಬಿಡ್ತಾರೆ. ಎಕ್ಸ್ಕವೇಷನ್ ಪ್ರಾರಂಭ ಆಗ್ತದೆ. ಈ ಕಡಿ ಉಸುಕು ತರುವಂತದ್ದು, ಕಾಂಟ್ರಾಕ್ಟರ್ ಚಾಲೂ ಮಾಡೋದು. ಈ ಜೂನ್ ಅನ್ನೋದನ್ನೇ ಒಂದು ಲೆವೆಲ್ ಪ್ಲಿಂತ್ ಭೂಮಿ ಬಿಟ್ಟೆ ಮ್ಯಾಲ್ ಬರುವಂತದ್ದಾಗ್ತದೆ. ಈ ಪ್ಲಿಂತ್ ಸಿವಿಲ್ ವರ್ಕ್ ಕಂಪ್ಲೀಟ್ ಆಗೋದ್ರೊಳಗನೆ ಮಷಿನರಿ ಜೋಡಿಸುವಂತ ಕೆಲಸ ಸಹಿತ ಇಲ್ಲಿ ಪ್ರಾರಂಭ ಆಗಿ ಬರುವಂತ 15 ತಿಂಗಳಲ್ಲಿ ಇವತ್ತಿನ ಉದ್ಘಾಟನೆ ಡೇಟು ಕೊಟ್ಟು ಬಿಡ್ತೇನೆ. ಇವತ್ತಿನಿಂದ 15 ತಿಂಗಳು ಸೆಪ್ಟೆಂಬರ್ದಲ್ಲಿ ಈ ಸಕ್ಕರೆ ಕಾರ್ಖಾನೆ, ಕೋ ಜನರೇಷನ್ ಮತ್ತು ಡಿಸ್ಟಿಲರಿ ತಯಾರು ಮಾಡುವಂತ ಘಟಕ ಪ್ರಾರಂಭ ಆಗ್ತದೆ. ಡಿಸ್ಟಿಲರಿ ಒಳಗೆ 3 ತರ. ಆ ಇಥನಾಲ್ ಅಂತ ಏನ್ ಕರಿತೀವಿ, ಅದನ್ನ ಆಟೋಮೊಬೈಲ್ ಹಾಕಿದ್ರೆ ಗಾಡಿ ಓಡ್ತದೆ. ಅದ್ರಾಗ ಏನೇನು ತಯಾರು ಮಾಡ್ತೀವಿ, ಏನೇ ತಯಾರು ಮಾಡಿದ್ರೆ ಮನುಷ್ಯರ್ ಹಾಕಿದ್ರೆ ಮನುಷ್ಯರ್ ಓಡ್ತಾರೆ. ಅಂದ್ರ ಸ್ಪಿರಿಟ್ ಆ ಬಾಟಲ್ ಅಲ್ಲಿ ಅದನ್ನ ಮಿಕ್ಸ್ ಮಾಡುವಂತದ್ದಕ್ಕೂ ಸಹಿತ ಈ ಕಾರ್ಖಾನೆದಲ್ಲಿನೇ ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಏನೋ ಎಲ್ಲಿ ಹುಡ್ತಾವೆ, ಏನೋ ಸುದ್ದಿಗಳು ಹೊಡ್ತಿರ್ತಾವೆ. 10 ವರ್ಷದಿಂದ ಇಲ್ಲಿ ಕಾರ್ಖಾನೆಯನ್ನು ಮಾಡಬೇಕು ಅಂತ ಕನಸಿತ್ತು. ನಾವು ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದು ದೊಡ್ಡದಲ್ಲ, ಕಾರ್ಖಾನೆ ನಡೆಸೋದು ಬಹಳ ದೊಡ್ಡದು. ಆ ನಡೆಸೋದ್ರಲ್ಲಿ ಅತ್ಯಂತ ನಿಪುಣರು ಅಂದ್ರೆ ನಿರಾಣಿ ಸಾಹೇಬ್. ಇವತ್ತು ಅವ್ರ ಕುಟುಂಬದ ಚಿರಂಜೀವಿಗಳು ಮತ್ತು ನನ್ನ ಚಿರಂಜೀವಿ ಅವರೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರ ತರ ಕಾಲೇಜ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅಲ್ಲಿಂದ ಕಾಲೇಜ್ವರೆಗೆ ಜೊತೆಗೆ ಓದಿದ್ದಾರೆ. ಹೀಗಾಗಿ ಅವ್ರು ಯಾವತ್ತೂ ಬಿಟ್ಟಿರಲ್ಲ. ಅಷ್ಟೊಂದು ಆತ್ಮೀಯವಾದಂತ ಗೆಳೆತನ ಇದೆ. ನಾನೆಲ್ಲಾ ಪರ್ಮಿಷನ್ಸ್ ತಗೊಂಡ್ಮೇಲೆ ನಿರಾಣಿ ಸಾಹೇಬ್ರು ಒಂದು ಮಾತಂದು, ಸರ್ ಈಗ ನಮಗಂತೂ ಇದನ್ನ ಮಾಡಕ್ಕೆ ಅನುಭವ ಇಲ್ಲ, ಅದಕ್ಕೆ ಹಾಕೋದು ದೊಡ್ಡದಲ್ಲ, ಹಾಕಿದ ಮೇಲೆ ನಡೆಸೋದು ಬಹಳ ದೊಡ್ಡದಾಗ್ತದೆ. ಇದನ್ನ ಯಶಸ್ವಿಯಾಗಿ ನಡೆಸಬೇಕು. ಸಕ್ಕರೆ ಉದ್ಯಮ ಅಂತಂದ್ರೆ ಅಷ್ಟು ಸುಲಭವಾದದ್ದಲ್ಲ, ಬಹಳ ದೊಡ್ಡ ಸವಾಲು. ಸುಮಾರು 350ಕ್ಕಿಂತಲೂ ಹೆಚ್ಚು ಕೋಟಿ ಹಣ ಹಾಕ್ಬೇಕಾಗ್ತದೆ. ಬರ್ಬರ್ತಾ ಅದನ್ನ ವೈಡ್ ಮಾಡ್ತಾ ಹೋದ್ರೆ 1,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತದೆ. ಅದಕ್ಕೆ ನನಗೆ ಅದರಲ್ಲಿ ಅಷ್ಟು ಅನುಭವ ಇಲ್ಲ. ನನ್ನ ಮಗ ಮತ್ತು ನಿಮ್ಮ ಮಕ್ಕಳು ಎಲ್ಲರೂ ಜೊತೆಯಲ್ಲಿ ಓದಂಥವ್ರು. ನೀವು ಮನಸ್ಸು ಮಾಡಿದ್ರೆ ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಬಹುದು ಅಂತ ಹೇಳಿ ನಾನೇ ಅವರಲ್ಲಿ ವಿನಂತಿ ಮಾಡಿದಾಗ ಆ ಮನಪೂರ್ವಕ ಒಪ್ಕೊಂಡು ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಕಾರ್ಖಾನೆ ಈ ಭಾಗದ ರೈತರ ಬದುಕಿಗೆ ಒಂದು ದಾರಿದೀಪ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಇದೊಂದು ದಾರಿದೀಪ. ರೈತರಿಗೆ ಬೆಳೆಯುವಂತ ಉತ್ಪನ್ನಗಳನ್ನು ಕೈಗಾರಿಕೆಗೆ ಬಳಸ್ತಕ್ಕಂಥ ಕೆಲಸ ಬಂದಾಗ ಮಾತ್ರ ರೈತರಿಗೆ ಬೆಲೆ ಸಿಗ್ಲಿಕ್ಕೆ ಸಾಧ್ಯ. ಬರೀ ಕಬ್ಬು ಅಷ್ಟೇ ಅಲ್ಲ, ಮೆಕ್ಕೆಜೋಳ 100% ಎಷ್ಟು ನಾವು ಮೆಕ್ಕೆಜೋಳ ನಮ್ಮ ತಾಲೂಕಿನಲ್ಲಿ ಎಷ್ಟು 1,000 ಟನ್ ಬೆಳಿತೀರಿ, ಎಷ್ಟು ಲಕ್ಷ ಟನ್ ಬೆಳಿತೀರಿ, ಎಲ್ಲಾನು ಇಲ್ಲಿ ಇಥನಾಲ್ ಉತ್ಪಾದನೆ ಆಗ್ತದೆ. ಬರೀ ಕಬ್ಬಿಂದ ಅಷ್ಟೇ ಅಲ್ಲ, 4 ತಿಂಗಳು 5 ತಿಂಗಳು ಕಬ್ಬಿಂದ ಆದ್ರೆ ಉಳಿದಿರ್ತಕ್ಕಂಥ ದಿನಗಳಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಸುಮಾರು 250 ಟನ್ ಒಂದು ದಿನಕ್ಕೆ ಬೇಕಾಗ್ತದೆ. ಇಲ್ಲಿ ಏನು ನಿಮ್ಮ ಮೆಕ್ಕೆಜೋಳವನ್ನು ನುಡಿಸ್ಲಿಕ್ಕೆ ಏನ್ ನಮ್ಮ ತಾಲೂಕಿನಲ್ಲಿ ಬೆಳೀತಾರ ಎಲ್ಲಾ ಮೆಕ್ಕೆಜೋಳ
ಅದಕ್ಕೆ ಸಾಲಂಗಿಲ್ಲ. ಇಡೀ ಇನ್ನು 2-3 ತಾಲೂಕಿನಲ್ಲಿ ಬೆಳೀತಕ್ಕಂಥ ಮೆಕ್ಕೆಜೋಳನ ನಾವಿಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಬರ್ತದೆ. ಅವಾಗ ನಮ್ಮ ರೈತರಿಗೆ ನಿಜವಾದ ಒಳ್ಳೆ ಪ್ರೈಸು ಸಿಗ್ತದೆ ಮತ್ತು ಅವ್ರಿಗೆ ಒಳ್ಳೆ ಮಾರ್ಕೆಟ್ ಸಿಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸಬೇಕು. ಎಲ್ಲೇ ರೈತರ ಪರವಾದಂತ ಕೈಗಾರಿಕೆಗಳು ಬರಲಿ ಅದನ್ನು ಬೆಂಬಲಿಸುವಂತ ಕೆಲಸ ವಿರಾಣಿ ಸಾಹೇಬರು ಮಾಡಿದರೆ, ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಒಂದು ಸಕ್ಕರೆ ಕಾರ್ಖಾನೆ ಇದೆ ನಮ್ಮ ತಾಲೂಕಿನಲ್ಲಿ. ಜೊತೆಗೆ ಇವತ್ತು ಕಬ್ಬು ಬೆಳೆಗಾರರು ಹೆಚ್ಚು ಕಬ್ಬು ಬೆಳೀತಾ ಇರೋದ್ರಿಂದ ಇನ್ನೂ ಒಂದು ಕಾರ್ಖಾನೆ ಅವಶ್ಯಕತೆ ಇರೋದ್ರಿಂದ ಅದನ್ನ ಸ್ಥಾಪನೆ ಮಾಡತಕ್ಕಂಥ ಕೆಲಸ ಮಾಡೋದಕ್ಕೆ ನಿರಾಣಿ ಸಾಹೇಬರು ಇವತ್ತೇನು ನಾವು ಆಕ್ಚುಲಿ ಇನ್ನೊಂದು ಮಾತು ಹೇಳ್ತೀವಿ, 6-7 ತಿಂಗಳಿಂದನೇ ಮಾಡಬೇಕಾಗಿತ್ತು, ಇದನ್ನು ಚಾಲು ಮಾಡಬೇಕಾಗಿತ್ತು. ಆದ್ರೆ ಈ ವರ್ಷ ಬರಗಾಲ ಇದೆ. ಅಪ್ಪಿತಪ್ಪಿರಿ 7 ತಿಂಗಳ ಹಿಂದೆ ನಾವು ಚಾಲು ಮಾಡಿದ್ದೀವಿ ಅಂದ್ರೆ श्रीमन्महादेवाय नमः। ओम यज्ञेन यज्ञमयजन्तु देवतानि धर्माणि प्रसन्यासं देहनाकं मेमना जगत्यात्रा पूर्वे साध्यास्तु देवां। जय मंगलम जय नमः पार्वती श्री करबसवेश्वर महाराज को, श्री वीरभद्रेश्वर महाराज को, सकल संत महाराज को जय मंगलम जय नमः पार्वती। सर महीना मज ಮಾಡ್ರಿ सर 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 ಈಗ ನೋಡಿ ಬರ ಸರಿ मोबाइल ಏನು ಕಾಣೋದಿಲ್ಲ ಮರ सब साइड गिरे पेड़े सब हेलो सर ಸ್ವಲ್ಪ साइड Good job opportunities in school. Sagar Consultancy, finding your dream job made easy with Top Jobs Consultancy Services in Vijaypura. ವಿಜಯಪುರದಲ್ಲಿ ಉದ್ಯೋಗಾವಕಾಶಗಳು ಎಂಎಸ್ಸಿ, ಬಿಎಡ್, ಎಂಪಿಲ್, ಪಿಎಚ್ಡಿ, ಡಿಗ್ರಿ, ಡಿಪ್ಲೊಮಾ, ಇಂಜಿನಿಯರಿಂಗ್, ಪಿಯುಸಿ, ಎಸ್ಎಸ್ಎಲ್ಸಿ ಇನ್ನಿತರ ವಿದ್ಯಾರ್ಥಿಗೆ ಅನುಗುಣವಾಗಿ ವಿವಿಧ ಶಾಲೆ ಮತ್ತು ಕಾಲೇಜ್ ಹಾಗೂ ಪ್ರಸಿದ್ಧ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳು ಲಭ್ಯ. ಹುದ್ದೆಗಳು ಪ್ರಿನ್ಸಿಪಾಲ್, ಕೋಆರ್ಡಿನೇಟರ್, ವೈಸ್ ಪ್ರಿನ್ಸಿಪಾಲ್, ಟೀಚರ್ಸ್, ಅಡ್ಮಿನಿಸ್ಟ್ರೇಟಿವ್, ವ್ಯಾನ್ ಡ್ರೈವರ್ಸ್, ಸೆಕ್ಯೂರಿಟಿ ಗಾರ್ಡ್ಸ್ ಹಾಗೂ ಕಂಪನಿಯಲ್ಲಿ ಅಕೌಂಟೆಂಟ್, ಸೂಪರ್ವೈಸರ್, ಕ್ಲರ್ಕ್, ಕಂಪ್ಯೂಟರ್ ಆಪರೇಟರ್, ಕ್ಯಾಶಿಯರ್, ಆಫೀಸ್ ವರ್ಕ್, ಸೆಕ್ಯೂರಿಟಿ ಗಾರ್ಡ್ ಸೇರಿದಂತೆ ಇತರ ಹುದ್ದೆಗಳು ಲಭ್ಯ. ಗಮನಿಸಿ, ನುರಿತ ಸಿಬ್ಬಂದಿಯವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಆಸಕ್ತರು ಈಗಲೇ ಕರೆ ಮಾಡಿ. ಮಿಸ್ಟರ್ ಎಚ್ ಸಾಗರ್, ಮೊಬೈಲ್ ನಂಬರ್ 7892208178 ಹಾಗೂ 9036384709. ವಿಸಿಟ್ ಸಾಗರ್ ಕನ್ಸಲ್ಟೆನ್ಸಿ, ಗ್ಯಾಂಗ್ ಬೌಡಿ, ಕಕ್ಕಯ್ಯ ಕಾಲೋನಿ, ವಿಜಯಪುರ. ಶಾಲೆ ಮತ್ತು ಕಾಲೇಜ್ ಹಾಗೂ ಕಂಪನಿಗಳಲ್ಲಿ ಸಿಬ್ಬಂದಿ ಬೇಕೆಂದರೆ ನಮ್ಮನ್ನು ಸಂಪರ್ಕಿಸಿ. ಸಾಗರ್ ಕನ್ಸಲ್ಟೆನ್ಸಿ, ವಿಜಯಪುರ.